ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾವನಾತ್ಮರ ಬಿರುಗಾಳಿ ನನ್ನಲ್ಲಿ ಬೀಸಲಿ, ಪರಿಶುದ್ಧಾತ್ಮರ ಬಿರುಗಾಳಿ ನನ್ನಲ್ಲಿ ಬೀಸಲಿ, ಮುರಿದ ಮನಸ್ಸುಗಳಲ್ಲಿ ಜೀವ ಶಕ್ತಿ ತುಂಬಿರಿ, ಪಂಚಾಶತಮದ ಅಭಿಷೇಕ ಈಗ ನಮಗೆ ನೀಡಿರಿ, ಅದ್ಭುತ ನಡೆಸುವ ಕರದಿಂದ ನನ್ನನ್ನು ಸ್ಪರ್ಶಿಸಿರಿ, ಸೌಖ್ಯ ನೀಡಿರಿ, ಪರಿಶುದ್ಧಾತ್ಮರೇ ಶಕ್ತಿಯ ತುಂಬಿಸಿರಿ, ಪರಿಶುದ್ಧಾತ್ಮರೇ ಜೋತು ಹೋದ ಕೈಕಾಲುಗಳು ಸೌಖ್ಯವಾಗಲಿ, ಮಾರಕವಾದ ರೋಗಗಳೆಲ್ಲ ಸೌಖ್ಯವಾಗಲಿ, ಅದ್ಭುತ ನಡೆಸುವ ಕರದಿಂದ ನಮ್ಮನ್ನು ಸ್ಪರ್ಶಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ಸೌಖ್ಯ, ಮರು ಪುನರ್ಸ್ಥಾಪನೆ, ರೆಸ್ಟೋರೇಷನ್, ನಮ್ಮ ದೇಹ ಹೊಸ ಶಕ್ತಿ ಹೊಸ ಬಲವನ್ನು ಹೊಂದಿಕೊಳ್ಳುವುದರ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಭೂಮಿ ಆಕಾಶ ಅಳಿದು ಹೋದರೂ ನನ್ನ ವಾಕ್ಯಗಳು ನೆರವೇರಿಯೇ ತೀರುತ್ತದೆ. ಯಾರೆಲ್ಲ ವಾಕ್ಯವನ್ನು ವಿಶ್ವಾಸಿಸುತ್ತಾರೋ ಆ ವಾಕ್ಯ ಅವರಲ್ಲಿ ಜೀವವೂ ಆತ್ಮವೂ ಸೌಖ್ಯವೂ ಶಕ್ತಿಯಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಸೊ ಕಳೆದ ದಿನಗಳಿಂದ ನಾವು ಸೌಖ್ಯದ ಕುರಿತು ಧ್ಯಾನಿಸುತ್ತಿರುವ ಕಾರಣ ಆ ಸೌಖ್ಯದ ಶಕ್ತಿ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡುತ್ತಿದೆ. ಅನೇಕರು ಸೌಖ್ಯದ ಸಾಕ್ಷಿಗಳನ್ನು ನನಗೆ ಮೆಸೇಜ್ ಮಾಡಿರುವುದಕ್ಕಾಗಿ ದೇವರು ನಿಮ್ಮನ್ನು ಹೆಚ್ಚು ಆಶೀರ್ವದಿಸಲಿ. ಬಹಿರಂಗವಾಗಿ ಸಾಕ್ಷೀಕರಿಸುವವನನ್ನು ದೇವರು ಬಹಿರಂಗವಾಗಿ ಆಶೀರ್ವದಿಸುವವರಾಗಿದ್ದಾರೆ. ಈ ದಿನದ ಮುಂಜಾನೆಯ ಜೀವಸ್ವರ ಆಮೋಸನ ಗ್ರಂಥ 9ನೇ ಅಧ್ಯಾಯ ವಚನ 11. ಸರ್ವೇಶ್ವರ ಇಂತೆನ್ನುತ್ತಾರೆ, ದಿನ ಬರಲಿದೆ, ಅಂದು ಬಿದ್ದು ಹೋಗಿರುವ ದಾವೀದನ ಗೂಡಾರವನ್ನು ಮರಳಿ ಎಬ್ಬಿಸುವೆನು. ಇದೇ ನಮ್ಮ ಕೀವರ್ಡ್. ಗಾಡ್ ವಿಲ್ ರೆಸ್ಟೋರ್, ಹಿ ವಿಲ್ ರೆಸ್ಟೋರ್ ಯುವರ್ ಲೈಫ್, ಹಿ ವಿಲ್ ರೆಸ್ಟೋರ್ ಯುವರ್ ಸ್ಟ್ರೆಂತ್, ಹಿ ವಿಲ್ ರೆಸ್ಟೋರ್ ಯುವರ್ ಬಾಡಿ. ದೇವರು ಎಲ್ಲವನ್ನ ಪುನಃ ನಿರ್ಮಿಸುವವರಾಗಿದ್ದಾರೆ. ಅದು ಹಳೆಯದಾಗಿ ಅಲ್ಲ, ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲಿದ್ದಾರೆ. ದಾವೀದನ ಬಿದ್ದು ಹೋಗಿರುವ ಗೂಡಾರವನ್ನು ಮರಳಿ ಎಬ್ಬಿಸುವೆನು. ಗೂಡಾರ ಅಂದರೆ ಏನು? ಶರೀರ. ಸಂತ ಪೌಲ 2 ಕೊರಿಂಥ 5ನೇ ಅಧ್ಯಾಯ ವಚನ 1ರಲ್ಲಿ ಹೇಳುತ್ತಾರೆ, ಈ ಶರೀರವೆಂಬ ಗೂಡಾರದ ಒಳಗಡೆ ನಾನು ಇರುವ ತನಕ ಭಾರದಿಂದ ನರಳುತ್ತೇನೆ, ಕುಗ್ಗಿ ಹೋಗುತ್ತೇನೆ. ಆದರೆ ಈ ಗೂಡಾರವನ್ನು ಕಳಚಿ ಸ್ವರ್ಗೀಯ ಗೂಡಾರವನ್ನು ನನ್ನ ಮೇಲೆ ಧರಿಸಿಕೊಳ್ಳಬೇಕೆಂದೇ ಪವಿತ್ರಾತ್ಮರನ್ನು ನನಗೆ ನೀಡಲಾಗಿದೆ ಎಂಬುದಾಗಿ. ಸೊ ಬಿದ್ದು ಹೋಗಿರುವ ಗೂಡಾರ, ಇವತ್ತು ನಿಮ್ಮ ಶರೀರ ಬಿದ್ದು ಹೋಗಿರಬಹುದು, ರೋಗದಿಂದ, ಕಷ್ಟದಿಂದ, ಅವಮಾನದಿಂದ ಕುಗ್ಗಿ ಹೋಗಿರಬಹುದು. ಆದರೆ ದೇವರ ವಾಕ್ಯ ಮತ್ತೆ ಅದನ್ನು ಮರಳಿ ಕಟ್ಟಿ ಎಬ್ಬಿಸುತ್ತದೆ. ಅದರ ಬಿರುಕುಗಳನ್ನು ಮುಚ್ಚುವೆನು, ಹಾಳಾದುದನ್ನು ಎತ್ತಿ ನಿಲ್ಲಿಸುವೆನು. ಇವತ್ತು ಅನೇಕರ ಶರೀರಗಳಲ್ಲಿ ಬಿರುಕುಗಳು ಅಂದ್ರೇನು? ಕೊರತೆಗಳು. ಶುಗರ್, BP, ಥೈರಾಯ್ಡ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟದ್ದು. ಅಲ್ಲಲ್ಲೇ ಬಿರುಕು ಬಿಟ್ಟಿದೆ ಗೋಡೆಗಳು. ಅಲ್ಲಲ್ಲೇ ನಾನಾ ವಿಧವಾದ ಸಮಸ್ಯೆಗಳಿಂದ ನರಳುತ್ತಾ ಇದೆ. ದೇವರ ವಾಕ್ಯ ಹೇಳುತ್ತೆ, ಮೊದಲು ಇದ್ದಂತೆ ಪುನಃ ನಿರ್ಮಿಸುವೆನು. ಹಾಳಾದುದನ್ನು. ಇದು ತುಂಬ ನನಗಿಷ್ಟ. ನಮ್ಮ ಕೀವರ್ಡ್ ಇದು. ಈ ಆಲಯವನ್ನು ಕೆಡವಿ ಹಾಕಿರಿ, 3 ದಿನದಲ್ಲಿ ಅದನ್ನು ಮತ್ತೆ ಕಟ್ಟಿ ಎಬ್ಬಿಸುತ್ತೇನೆ. ಯೋಹಾನ 2:19. ಯೇಸುವಿನ ಶಿಷ್ಯರಿಗೆ ಅದು ಅರ್ಥವಾಗಲಿಲ್ಲ, ಆದರೆ ದೇವರ ವಾಕ್ಯ ನೆರವೇರಿಯೇ ತೀರುತ್ತದೆ ಎಂದು ಶತ್ರುಗಳು ನಂಬಿದರು. ಆದ ಕಾರಣ ಪ್ರಭು ಯೇಸುವಿನ ಮರಣಾನಂತರ ಸಮಾಧಿ ಮಾಡಿದ ಮೇಲೆ ಫರಿಸಾಯರು, ಧರ್ಮಶಾಸ್ತ್ರಿಗಳು ಹೋಗಿ ಪಿಲಾತನ ಬಳಿ ಹೇಳುತ್ತಾರೆ, ಆತ ನಾನು ಸತ್ತ 3ನೇ ದಿನದಲ್ಲಿ ಮತ್ತೆ ಜೀವಕ್ಕೆ ಎದ್ದೇಳುತ್ತಾನೆ ಎಂದು ಹೇಳಿದ್ದಾನೆ. ಅದಕ್ಕಾಗಿ ಸುಭದ್ರವಾದ ಕಾವಲು ಹಾಕಬೇಕು, ಅವನು ಎದ್ದರೂ ಮತ್ತೆ ಹಿಡಿದುಕೋಬೇಕು ಅನ್ನುವ ರೀತಿಯಲ್ಲಿ. ಸೊ ಮೊದಲಿಗಿಂತ ಹೆಚ್ಚಾದ ಒಂದು ಸೈನಿಕರ ಕಾವಲು, ಭದ್ರತಾ ಪಡೆ, ಮಿಲಿಟರಿ ಸ್ಕ್ವಾಡನ್ನೇ ಕಳಿಸಿರ್ಬೋದು ಅಲ್ವಾ. ಆದರೂ ನುಡಿದದ್ದನ್ನು ನೆರವೇರಿಸುವ ದೇವರು, ಹೇಳಿದ್ದನ್ನು ಮಾಡಿ ತೋರಿಸುವ ದೇವರು. ನುಡಿದಂತೆ
ಅವರು ಮತ್ತೆ ಜೀವಕ್ಕೆ ಬಿಸಲ್ಪಟ್ಟರು. ಆದ ಕಾರಣ ಈ ವಾಕ್ಯಗಳನ್ನು ನಂಬುವವರಲ್ಲಿ ಅದು ಪರಿಪೂರ್ಣವಾಗಿ ಕಾರ್ಯ ಮಾಡುತ್ತದೆ. ಹಾಳಾದುದನ್ನು ಎತ್ತಿ ನಿಲ್ಲಿಸುವೆನು, ಮೊದಲು ಇದ್ದಂತೆ ಪುನಃ ನಿರ್ಮಿಸುವೆನು. ಇದನ್ನು ಓದುವಾಗ ನನಗೆ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ, ಲಾಜರನ ಶರೀರ ಪುನರ್ಜೀವನ. ಲಾಜರ ಪುನರುತ್ಥಾನಗೊಂಡಿಲ್ಲ, ಪುನರುತ್ಥಾನ ಬೇರೆ, ಪುನರುಜ್ಜೀವನ ಬೇರೆ. ಇದಕ್ಕೆ ಟೈಟಲ್ಲು ಲಾಜರನ ಪುನರುಜ್ಜೀವನ. ಈಗ ನೋಡಿ, ನಮ್ಮ ಟೀಮಲ್ಲಿ ಒಬ್ಬರು ಬ್ರದರ್ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಇಮಿಡಿಯೇಟಾಗಿ ಹಾರ್ಟ್ ತೊಂದರೆ ಆಗಿ ಆ್ಯಂಜಿಯೋಗ್ರಾಮ್ ಏನೋ, ಹಾರ್ಟ್ ಆಪ್ರೇಷನ್ ಏನೋ ಮಾಡಬೇಕು ಅನ್ನುವ ರೀತಿಯಲ್ಲಿ ಸ್ವಲ್ಪ ಅವರಿಗೆ ವಯಸ್ಸು ಬೇರೆ ಆಗಿತ್ತು. ಆದರೂ ಸಹ ಹಾರ್ಟ್ ಆಪ್ರೇಷನ್ಗೆ ಹೋದಾಗ ಅದು ಕ್ಲಿಷ್ಟಕರವಾಗಿತ್ತು. ಆದರೂ ನಾವೆಲ್ಲ ಅವರಿಗಾಗಿ ಪ್ರಾರ್ಥಿಸಿದಾಗ ಯೇಸುವಿನ ನಾಮದಲ್ಲಿ ಅವರಿಗೆ ಆಪರೇಷನ್ ಸಕ್ಸಸ್ ಆಗಿ ಪುನಃ ಜೀವಕ್ಕೆ ಬಿಸಲ್ಪಟ್ಟು ಅವರು ಸಾಕ್ಷಿಯಾಗಿ ಬಂದು ನಿಂತರು. ಇದು ಹೊಸ ಜೀವ, ಪುನರ್ಜೀವ. ಮರಣಾವಸ್ಥೆಯಲ್ಲಿರುವ ವ್ಯಕ್ತಿ ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಡುವುದೇ ಆಗಿದೆ. ಇಲ್ಲಿ ಲಾಜರನ ಪುನರುಜ್ಜೀವನ ಅಂತ ನೋಡುವಾಗ ನಮ್ಮೆಲ್ಲರಿಗೂ ಈ ಘಟನೆ ಬಹಳ ಚೆನ್ನಾಗಿ ಗೊತ್ತಿದೆ, ಹೌದಲ್ವಾ? ಲಾಜರನ ಶರೀರ ಸತ್ತು 3-4 ದಿನಗಳಾಗಿದೆ. ಶರೀರ ಕೊಳೆತು ಹೋಗಿದೆ. ಒಂದು ದಿನಕ್ಕೇ ಆ ಡೆಡ್ ಬಾಡಿ ವಾಸನೆ ತಡೆಯೋಕ್ಕಾಗಲ್ಲ. ಅದರ ರೂಪುರೇಷೆಗಳೆಲ್ಲ ಬದಲಾವಣೆ ಆಗಿಬಿಡುತ್ತದೆ, ಕಪ್ಪಗಾಗ್ಬಿಡುತ್ತೆ, ಒಂಥರ ಚೇಂಜಸ್ ಆಗುತ್ತೆ. ಇದು 4 ದಿನಗಳ ಶರೀರ, ಇನ್ನು ಆ ಶರೀರದ ಎಲ್ಲ ಅಂಗಾಂಗಗಳು ಸತ್ತು ಹೋಗಿದೆ. ಆದರೆ ಪ್ರಭು ಯೇಸು ನುಡಿದರು, ನನ್ನಲ್ಲಿ ವಿಶ್ವಾಸವಿಟ್ಟವನು ಸತ್ತರೂ ಅವನು ಜೀವಿಸುವನು, ಸತ್ತರೂ ಅವನು ಜೀವಿಸುವನು. ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಈ ನನ್ನ ಶರೀರದ ಅಂಗಾಂಗಗಳು. ಡಾಕ್ಟರ್ ಹೇಳಿರಬಹುದು ಯಾವ ಅಂಗಾಂಗಗಳು ಸತ್ತು ಹೋಗಿದೆ ಮತ್ತೆ ಅದು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೋ, ಆ ಸತ್ತು ಹೋದ ಒಂದೊಂದು ಅಂಗಾಂಗಗಳು ಪುನಃ ಜೀವಕ್ಕೆ ಬಿಸಲ್ಪಡುವುದು, ಹೊಸದಾಗಿ ಸೃಷ್ಟಿ ಮಾಡಲ್ಪಡುವುದು. ಮಾರ್ತಳಿಗೆ ಹೇಳುತ್ತಾರೆ, ಮಾರ್ತಾ, ನೀನು ನಂಬಿದ್ದೆ ಆದರೆ ದೇವರ ಮಹಿಮೆಯನ್ನು ಕಾಣುವೆ. ಇವತ್ತು ದೇವರ ಮಹಿಮೆಯನ್ನು ಕಾಣುವಂತೆ ನಮ್ಮ ವಿಶ್ವಾಸದ ಕಣ್ಣುಗಳು, ಮನೋನೇತ್ರಗಳು ತೆರೆಯಲ್ಪಡಬೇಕು. ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಆತನು ದೇವರು ಎಂದು ಹೆಸರು. ಯೆಶಾಯ 9:6 ಆತನು ಅದ್ಭುತ ಸ್ವರೂಪಿ, ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಎಸಗಲು ಶಕ್ತನಾದ ದೇವರು, ಸರ್ವಶಕ್ತನಾದ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಭು ಯೇಸು ಅಂಥ ಲಾಜರನ ಸಮಾಧಿಯ ಬಳಿ ಹೋಗಿ, ಲಾಜರನೇ ಹೊರಗೆ ಬಾ ಎಂದು ಕರೆದರು. ಇವತ್ತು ನಮ್ಮ ಶರೀರ ಕೊಳೆತು ಹೋಗಿದೆಯಾ? ಅಂಗಾಂಗಗಳು ಕೊಳೆತು ಹೋಗಿದೆಯಾ? ಕಣ್ಣು ನಿಸ್ತೇಜನವಾಗುತ್ತಿದೆಯಾ? ಕಿವಿ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ವಾ? ಕಿಡ್ನಿ ಕೆಲಸ ಮಾಡ್ತಾ ಇಲ್ವಾ? ಹಾರ್ಟ್ ತೊಂದರೆ ಇದೆಯಾ? ಏನೇ ಶರೀರದ ಯಾವುದೇ ಭಾಗಗಳು ಇರಬಹುದು. ಅಲ್ಲಿ ಲಾಜರನ ಶರೀರ ಕಂಪ್ಲೀಟ್ಲಿ ಡೆಡ್. ಎಲ್ಲ ಅಂಗಾಂಗಗಳು ಸತ್ತು ಹೋಗಿದೆ. ಆದರೆ ಯೇಸುವಿನ ಜೀವ ಸ್ವರ ಹೊರಟು ಬಂದಾಗ, ಆ ವಾಕ್ಯ ಅವನೊಳಗೆ ಹೋದಾಗ, ಅದು ಸತ್ತು ಹೋದ ಅಂಗಾಂಗಗಳಿಗೆ ಜೀವವನ್ನು ಕೊಟ್ಟಿತು, ಹೊಸ ಜೀವವನ್ನು ಕೊಟ್ಟಿತು. ಅವನನ್ನು ಕಟ್ಟಿ ಹಾಕಿದ ಕಟ್ಟುಗಳು ಬಿಚ್ಚಲ್ಪಟ್ಟಾಗ ಅವನು ಸ್ವತಂತ್ರನಾದನು. ಇಂದು ಅದೇ ವಾಕ್ಯ, ಲಾಜರನೇ ಹೊರಗೆ ಬಾ ಎಂಬ ವಾಕ್ಯ. ಎಷ್ಟೋ ಮಂದಿ ನನಗೆ ICU ಯೂನಿಟಲ್ಲಿ ಇದ್ಕೊಂಡು ಮರಣಾವಸ್ಥೆಯಲ್ಲಿದ್ದಾರೆ ಎಂದು ಫೋನ್ ಮಾಡುವಾಗ ನನಗೆ ಪ್ರೇರೇಪಣೆ ಆದಂಥ ಈ ಒಂದು ವಚನ ಅನೇಕ ಬಾರಿ ಇಟ್ಟು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಹೇಗೆ ಬಂಡೆಯ ಕಲ್ಲನ್ನು ಹಾಕಿ ಲಾಜರನನ್ನು ಸಮಾಧಿಯೊಳಗೆ ಮುಚ್ಚಿಟ್ಟಿದ್ದರು, ಲಾಜರನೇ ಹೊರಗೆ ಬಾ ಎಂದಾಗ ಅವನು ಜೀವಂತವಾಗಿ ಎದ್ದು ಬಂದ ರೀತಿಯಲ್ಲಿ ಈ ICU ಯೂನಿಟಿಂದ ಈ ಸಹೋದರ ಯೇಸು ನಾಮದಲ್ಲಿ ಹೊರಗೆ ಬರಲಿ, ಅವನ ಕಟ್ಟುಗಳು ಮುರಿಯಲ್ಪಡಲಿ, ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲುವಂತಾಗಲಿ. ಯೋಹನ್ನ 14:19 ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ. ನಮಗೆ ಯೇಸು ಜೀವವನ್ನು ಕೊಡಲು ಬಂದದ್ದು, ಆ ಜೀವ ಪರಿಪೂರ್ಣವಾಗಿ ಕಾರ್ಯ ಮಾಡಲಿ ಅನ್ನುವಾಗ ಎಷ್ಟೋ ಮಂದಿ ICU ಯೂನಲ್ಲಿದ್ದವರು, ವೈದ್ಯರಿಂದ ಕೈ ಬಿಡಲ್ಪಟ್ಟ ವ್ಯಕ್ತಿಗಳು ಜೀವಕ್ಕೆ ಎಬ್ಬಿಸಲ್ಪಟ್ಟು RRC ಧ್ಯಾನ ಕೇಂದ್ರದಲ್ಲಿ ಬಂದು ಸಾಕ್ಷಿಗಳಾಗಿ ಹೇಳಿ ದೇವರ ನಾಮವನ್ನು ಮಹಿಮೆಪಡಿಸಿದ್ದಾರೆ. ಆ ಸಾಕ್ಷಿಗಳೆಲ್ಲ ಫೇಸ್ಬುಕ್ಕಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಇದು ಕಟ್ಟುಕತೆಯಲ್ಲ, ನಿಜ ಘಟನೆಗಳಾಗಿದೆ. ಆದ ಕಾರಣ ದೇವರ ವಾಕ್ಯ ನೆನ್ನೆ, ಇಂದು, ನಾಳೆ ತ್ರಿಕಾಲಗಳಲ್ಲಿ ಒಂದೇ ಆಗಿದೆ. ಯೇಸು ಈ ಲೋಕದಲ್ಲಿ ಜೀವಂತವಾಗಿದ್ದಾಗ, ಶರೀರ ರೂಪದಲ್ಲಿದ್ದಾಗ ಏನೆಲ್ಲ ಮಾಡಲು ಶಕ್ತರಾಗಿದ್ದರೋ, ಇವತ್ತು ಅವರು ಶರೀರ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಇಲ್ಲದಿದ್ದರು, ವಾಕ್ಯ ರೂಪದಲ್ಲಿದ್ದಾರೆ. ವಾಕ್ಯವೇ ಯೇಸು,
ಯೇಸುವೇ ವಾಕ್ಯ. ಈ ವಾಕ್ಯವಾದ ಯೇಸುವನ್ನು ಸ್ವೀಕರಿಸುವಾಗ ಆ ವಾಕ್ಯ ಯೇಸುವಿನ ಕಾರ್ಯಗಳನ್ನು ನಮ್ಮಲ್ಲಿ ಮಾಡುತ್ತದೆ. ಲಾಜರನ ಶರೀರವನ್ನು ಪುನರುಜ್ಜೀವನಗೊಳಿಸಿದ ದೇವರ ಶಕ್ತಿ, ಪರಿಶುದ್ಧಾತ್ಮರ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಶತ್ರು ನಿಮ್ಮ ಶರೀರವನ್ನು ನಾಶ ಮಾಡಿದರು, ಅವನು ನಿಮ್ಮನ್ನು ಹಾಳು ಮಾಡಿದರು, ನಾನು 3 ದಿನದಲ್ಲಿ ಅದನ್ನು ಮರಳಿ ಕಟ್ಟುವೆನು ಎಂದು ಪ್ರಭು ಯೇಸುವಿನ ಶರೀರ ಕೊಳೆತು ಹೋಗಲು ಬಿಡದೆ ದೇವರು ಪವಿತ್ರಾತ್ಮರ ಶಕ್ತಿಯಿಂದ ಅದನ್ನು ಪುನರುತ್ಥಾನಗೊಳಿಸಿದ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರ ಶರೀರದಲ್ಲಿ ಕಾರ್ಯ ಮಾಡಲಿ. ಎಫೆಸ 3:20 ನಾವಾದರೋ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ದೇವರು ತಮ್ಮ ತೇಜೋಮಯ ಶಕ್ತಿಯಿಂದ ನಮ್ಮ ನಶ್ವರವಾದ ದೇಹಗಳನ್ನು ರೂಪಾಂತರಗೊಳಿಸಿ ಮಹಿಮೆಯ ಶರೀರವನ್ನಾಗಿ ಮಾರ್ಪಡಿಸುವರು. ಲಾಜರನ ಶರೀರ 4 ದಿನಗಳಲ್ಲಿ ಕೊಳೆತು ಹೋದದ್ದು ವಾಕ್ಯದ ಶಕ್ತಿಯಿಂದ ಅದು ಹೊಸ ಜೀವ ಪಡೆದುಕೊಂಡು ಹೊರಗಡೆ ಬಂದು ಯೇಸುವಿಗೆ ಸಾಕ್ಷಿಯಾದ ರೀತಿಯಲ್ಲಿ ಈ ಸಮಯದಲ್ಲಿ ಯಾರೆಲ್ಲ ಮರಣಕರವಾದ ರೋಗ ರುಜಿನಗಳಿಂದ, ಮರಣಕರವಾದ ಹಾಸಿಗೆಯಲ್ಲಿ ICU ಯೂನಿಟ್ಗಳಲ್ಲಿದ್ದು ನರಳಾಡುತ್ತಿದ್ದಾರೋ ಅವರಲ್ಲಿ ದೇವರ ವಾಕ್ಯ ಜೀವವೂ ಆತ್ಮವೂ ಶಕ್ತಿಯು ಬಿಡುಗಡೆಯಾಗಿ ಕಾರ್ಯ ಮಾಡಲಿ. ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ಪರಿಶುದ್ಧಾತ್ಮರ ಬಿರುಗಾಳಿ, ಒಣಗಿದ ಎಲುಬುಗಳನ್ನು ದೊಡ್ಡ ಸೈನ್ಯವಾಗಿ ಎಬ್ಬಿಸಿದ ಪವಿತ್ರಾತ್ಮರ ಅಭಿಷೇಕದ ಶಕ್ತಿ ಪ್ರತಿಯೊಂದು ರೋಗಗ್ರಸ್ತವಾದ ಅಂಗಾಂಗಗಳಲ್ಲಿ, ಒಂದೊಂದು ಕೆಟ್ಟು ಹೋದ ಸತ್ತು ಹೋದ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಹೊಸದಾಗಿ ಸೃಷ್ಟಿಯಾಗಲಿ. ನನ್ನ ವಾಕ್ಯವಲ್ಲಿ ವಿಶ್ವಾಸವಿಡುವವನು ನಾನು ಮಾಡಿದ ಎಲ್ಲ ಕಾರ್ಯಗಳನ್ನು ಅವನು ಮಾಡುತ್ತಾನೆಂಬ ವಾಕ್ಯದಂತೆ ನಾನು ದೇವರ ವಾಕ್ಯದ ಶಕ್ತಿಯನ್ನು ನನ್ನ ಶರೀರದಲ್ಲಿ ಅನುಭವಿಸಿ ನನ್ನ ಗರ್ಭಕೋಶದ ಮೂಲಕ ಅದಕ್ಕೆ ಸಾಕ್ಷಿಯಾಗಿರುವಾಗ ಈ ಜೀವಸ್ವರ ಪ್ರತಿಯೊಂದು ಕೆಟ್ಟು ಹೋದ ಅಂಗಾಂಗಗಳು, ಸತ್ತು ಹೋದ ಅಂಗಾಂಗಗಳು ಹೊಸದಾಗಿ ಸೃಷ್ಟಿಯಾಗಲಿ. ಕಣ್ಣು ಕಾಣಿಸದೇ ಇರುವವರಿಗೆ ಯೇಸುವಿನ ನಾಮದಲ್ಲಿ ಕಣ್ಗಳು ಚೆನ್ನಾಗಿ ಕಾಣಿಸುವಂತಾಗಲಿ. ಕಿವುಡುತನ ಯೇಸುವಿನ ನಾಮದಲ್ಲಿ ನೀಗಿ ಹೋಗಿ ಅವರ ಕಿವಿಗಳು ಚೆನ್ನಾಗಿ ಕೇಳಿಸುವಂತಾಗಲಿ. ಮೂಕ ನಾಲಿಗೆ ಯೇಸುವಿನ ನಾಮದಲ್ಲಿ ಮಾತನಾಡುವಂತಾಗಲಿ. ಕುಂಟ ಕಾಲುಗಳು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡುವಂತಾಗಲಿ. ಬಲಹೀನವಾದ ಶರೀರಗಳು ಯೇಸುವಿನ ನಾಮದಲ್ಲಿ ಬಲಶಾಲಿಯಾಗಿ ಮಾರ್ಪಡಲಿ. ಇವರೆಲ್ಲರೂ ಯೇಸು ನಾಮಕ್ಕೆ ಸಾಕ್ಷಿಯಾಗಿ ಮಹಿಮೆಯನ್ನು ಸಲ್ಲಿಸುವ ಮಕ್ಕಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಯೆಹೋವ ರಾಫಾ, ನಾನೇ ನಿಮ್ಮ ಆರೋಗ್ಯದಾಯಕ, ನಾನೇ ನಿಮ್ಮ ಸೌಖ್ಯದಾಯಕ. ಅನೇಕರಿಗೆ ಫ್ಯಾಮಿಲಿ ಡಾಕ್ಟರ್ಸ್ಗಳಿರ್ತಾರೆ, ಆದರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ದೇವರ ವಾಕ್ಯವಾದ ಪ್ರಭು ಯೇಸುವೆ ಆಗಿದ್ದಾರೆ. ಆ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸಿದ ದೇವರಿಗೆ ಸ್ತೋತ್ರವಾಗಲಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ, ನಿಮ್ಮ ಸೌಖ್ಯದ ಸಾಕ್ಷಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೆ ಪರ್ಸನಲಾಗಿ ಮೆಸೇಜ್ ಮಾಡಿ, ಸಾಧ್ಯವಾದರೆ RRCಗೆ ಬಂದು ಸಾಕ್ಷಿ ಹೇಳಿ ದೇವರ ನಾಮವನ್ನು ಮಹಿಮೆಪಡಿಸಿ. ದೇವರ ಕೃಪೆ ನಿಮ್ಮಲ್ಲಿ ಆಳ್ವಿಕೆ ಮಾಡಲಿ. ಥ್ಯಾಂಕ್ ಯು.